ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೀಫ್ ಮಾಡ್ತೀನಿ. ಸೊ ಎಕ್ಸಾಕ್ಟ್ ಆಗಿ ಇವತ್ತು ಏನಾಗತ್ತೆ ಅಂತ ಫಾರ್ ಆಲ್ ಅವರ್ ಎಸ್ಟೀಮ್ಡ್ ಗೆಸ್ಟ್ಸ್ ಅಂಡ್ ಆಲ್ಸೋ ನಮ್ಮ ಆಡಿಯನ್ಸ್ಗೆ. ಸೊ ಮೊದಲನೇದಾಗಿ ಎಲ್ಲರಿಗೂ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶಾರ್ಟ್ ಫಿಲ್ಮ್ ಅಂತ ಅಂದ್ರೆ ಹೆಸರಲ್ಲಿ ಶಾರ್ಟ್ ಇರ್ಬೋದು, ಬಟ್ ಆ ಒಂದು ಶಾರ್ಟ್ ಮೂವಿನ ಕರೆಕ್ಟ್ ಆಗಿ ಯಾರೊಬ್ರು ಆ ಒಂದು ಹಾದಿನ ಕರೆಕ್ಟ್ ಆಗಿ ಉಪಯೋಗಿಸ್ಕೋತಾರೋ ಅವರ ಲೈಫು ಫಿಲಮ್ ಅಲ್ಲೇ ಆಗ್ಲಿ, ದುಡ್ಡಲ್ಲೇ ಆಗ್ಲಿ, ಖುಷಿಲೇ ಆಗ್ಲಿ ತುಂಬಾ ಲಾಂಗ್ ಆಗಿರುತ್ತೆ. ದಟ್ಸ್ ದ ಪವರ್ ಆಫ್ ಶಾರ್ಟ್ ಮೂವೀಸ್ ಅಂತ ಹೇಳ್ಬೋದು. ಅಂಡ್ ಅದ್ರ ಜೊತೆಗೇನೆ ಸೊ ಕನ್ನಡ ಅಂತ ಅಂದ್ರೆ ಹೇಳ್ತಾರಲ್ಲ, ಒಂದು ಪ್ರತಿಯೊಂದು ಶೋ ಅಲ್ಲೂ ನಾನು ಈ ಒಂದು ಲೈನ್ ನ ಹೇಳ್ತೀನಿ ಕನ್ನಡದ ಬಗ್ಗೆ. ಐ ಆಮ್ ಶೋರ್ ಈ ಲೈನ್ ಹೇಳಾದ್ಮೇಲೆ ಪ್ರತಿಯೊಬ್ರು ಎಷ್ಟು ಜೋರಾಗುತ್ತೋ ಅಷ್ಟು ಜೋರಾಗಿ ಚಪ್ಪಾಳೆ ಹೊಡೆದಿದ್ದೀರ. ಏನಂತಂದ್ರೆ ಕನ್ನಡ ಯಾಕೆ ಇಷ್ಟೊಂದು ಅದ್ಭುತ ಅಂತ ಅಂದ್ರೆ, ನೆತ್ತಿ ಮೇಲಿರೋ ಸೂರ್ಯನ ಕಣ್ಣೆತ್ತಿ ನೋಡಕ್ಕಾಗಲ್ಲ, ಕನ್ನಡಿಗರಿಗೆ ಇರೋ ದಮ್ನ ಲೆಕ್ಕನೂ ಹಾಕಕ್ಕಾಗಲ್ಲ. ಅಂಡ್ ಅದ್ರ ಜೊತೆಗೇನೆ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಅಂದ್ರೆ, ಮುಖ್ಯವಾಗಿ ಡಾಕ್ಟರ್ ಅನುರಾಧ ತಾವರೆಕೆರೆ ಅವರು, ಡಾಕ್ಟರ್ ಅಮರ್ನಾಥ್ ಅವರು ಅಂಡ್ ನಮ್ಮ ಎಸ್ಟೀಮ್ಡ್ ರೋಹಿತ್ ಸರ್ ಅಂಡ್ ಪ್ರಶಾಂತ್ ಗೌಡ ಸರ್. ಸೊ ಈ 4 ಜನ ಮೇನ್ ಪಿಲ್ಲರ್ಸ್, 4 ಜನ ಈಕ್ವಲ್ ಆಗಿ ಎಫರ್ಟ್ ಹಾಕಿದ್ದಾರೆ. 4 ಜನ ಈಕ್ವಲ್ ಆಗಿ ಈ ಒಂದು ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನ ಎಲ್ಲ ಅಪ್ಕಮಿಂಗ್ ಮೂವಿ ಮೇಕರ್ಸ್ ಗೆ ಕಟ್ಟೋದಕ್ಕೋಸ್ಕರ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಅಂಡ್ ಬೇಸಿಕ್ಲಿ ಆಗ್ಲೇ ಹೇಳ್ದಾಗೆ ಡಾಕ್ಟರ್ ಅನುರಾಧ ಅವರು ಇರ್ಬೋದು, ಡಾಕ್ಟರ್ ಅಮರ್ನಾಥ್ ಇರ್ಬೋದು, ಬೇಸಿಕ್ಲಿ ಡಾಕ್ಟರ್ ಕಪಲ್. ಅಂಡ್ ನಮ್ಮ ರೋಹಿತ್ ಅನಿಗೆರೆ ಸರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಹಿ ಈಸ್ ಒನ್ ಆಫ್ ದ ಟಾಪ್ ಲೀಡರ್ಸ್ ಅಟ್ ಡೆಲ್ ವರ್ಕಿಂಗ್ ಇನ್ ಟೆಕ್ಸಸ್. ಸೊ ಇಲ್ಲಿಂದ ಹೋಗಿ ನಮ್ಮ ಕರ್ನಾಟಕದ ಬಾವುಟನ ಅಲ್ಲಿ ಆರಿಸೋದಿದೆಯಲ್ಲ, ದಟ್ಸ್ ಎ ಡಿಫರೆಂಟ್ ಥಿಂಗ್ ಆಲ್ ಟುಗೆದರ್. ಅಂಡ್ ನಮ್ಮ ಪ್ರಶಾಂತ್ ಗೌಡ ಅವರು ಸಹ ಹಿ ವರ್ಕ್ಸ್ ಫಾರ್ ಡೆಲ್ ಅಂಡ್ ಈಸ್ ಇನ್ ಒನ್ ಆಫ್ ದ ಮೋಸ್ಟ್ ಚೀಫ್ ಪೊಸಿಷನ್ ಇನ್ ಡೆಲ್ ವರ್ಕಿಂಗ್ ಇನ್ ಟೆಕ್ಸಸ್. ಸೊ ಈ 4 ಜನ ಈ ಒಂದು ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಸ್ಕ್ರೀನಿಂಗ್ ನ ಸ್ಟಾರ್ಟ್ ಮಾಡಿ ತುಂಬಾನೇ ಒಂದು ಚೆನ್ನಾಗಿ ಹೋಗ್ತಾ ಇದೆ. ಸೊ ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತಂದ್ರೆ, ಅಮೆರಿಕದಲ್ಲಿ ಇರುವಂತಹ ಕನ್ನಡಿಗರನ್ನ ಒಂದಾಗಿಸಲು ಮತ್ತೆ ಎಲ್ಲ ಅಪ್ಕಮಿಂಗ್ ಕನ್ನಡ ಟ್ಯಾಲೆಂಟ್ಸ್ ಗೆ ಒಂದು ವೇದಿಕೆನ ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ಕೊಂಡ್ರು. ಅಂಡ್ ಇನ್ನೊಂದು ಖುಷಿಯಾಗೋ ವಿಚಾರ ಏನು ಅಂತ ಅಂದ್ರೆ, ಅಮೆರಿಕದಲ್ಲಿ ಕನ್ನಡಿಗರು ಇಷ್ಟೊಂದು ಜನ ಇದಾರೆ ಅಂತ ಅನಿಸ್ಬಿಡ್ತು. ಬಿಕಾಸ್ ಹತ್ತತ್ರ ಸುಮಾರು ಶಾರ್ಟ್ ಮೂವೀಸ್ ಎಂಟ್ರೀಸ್ ಬಂತು, ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ 37 ಶಾರ್ಟ್ ಮೂವೀಸ್ ನ ಐ ಮೀನ್ ಅಮೆರಿಕದಾದ್ಯಂತ ಹ್ಯೂಸ್ಟನ್ ಇರ್ಬೋದು, ಡಲ್ಲಾಸ್, ಟೆಕ್ಸಸ್, ಲಾಸ್ ಏಂಜಲ್ಸ್, ಸುಮಾರು ಕಡೆ 15ಕ್ಕೂ ಹೆಚ್ಚು ಸಿಟೀಸ್ ಅಲ್ಲಿ ಇವರು ಇದನ್ನ ಸ್ಕ್ರೀನಿಂಗ್ ಮಾಡಿ ಈಗ ಬೆಂಗಳೂರಲ್ಲಿ ಸ್ಕ್ರೀನಿಂಗ್ ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ನಮ್ಮ ಜೊತೆ ಸಾಕಷ್ಟು ಗಣ್ಯ ವ್ಯಕ್ತಿಗಳಿದ್ದಾರೆ. ಸೊ ಈಗ ಒಬ್ಬೊಬ್ಬರನ್ನಾಗಿ ವೇದಿಕೆ ಮೇಲೆ ಕರೆದು ಅವರಿಗೆ ಒಂದು ಚಿಕ್ಕ ಸನ್ಮಾನ ಅಂಡ್ ಅದರ ಜೊತೆ ಈ ಒಂದು ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಅವರ ಅನಿಸಿಕೆ ಏನು ಅಂತ ಕೇಳೋಣ. ಅದಾದ ಮೇಲೆ ಒಂದು ಶಾರ್ಟ್ ಫಿಲ್ಮ್ ನ ನಾವು ಸ್ಕ್ರೀನ್ ಮಾಡ್ತೀವಿ. ಅದಾದ್ಮೇಲೆ ಆ ಶಾರ್ಟ್ ಫಿಲ್ಮ್ ಬಗ್ಗೆ ಮತ್ತೆ ನಮ್ಮ ಎಲ್ಲ ಗಣ್ಯರ ಹತ್ರ ಈಚೆ ಅಲ್ಲಿ ಸ್ಟೆಪ್ ಅಂಡ್ ರಿಪೀಟ್ ಮುಂದೆ ಒಂದು ಚಿಕ್ಕ ಅಭಿಪ್ರಾಯ ಕೇಳ್ತೀವಿ. ಸೊ ಈಗ ಟು ಸ್ಟಾರ್ಟ್ ಆಫ್ ವಿತ್ ನಮ್ಮ ಮುಂದೆ ಸಾಕಷ್ಟು ಗಣ್ಯ ವ್ಯಕ್ತಿಗಳಿದ್ದಾರೆ. ಸೊ ಐ ಸ್ಟಾರ್ಟ್ ಆಫ್ ವಿತ್ ನಮ್ಮ ಆಕಾಶ್ ಶ್ರೀವತ್ಸ ಸರ್. ಸೊ ಆಕಾಶ್ ಶ್ರೀವತ್ಸ ಅವರ ಮತ್ತೆ ನನ್ನ ಒಡನಾಟ ಸಿಕ್ಕಾಪಟ್ಟೆ ಹೇಳಿದ್ದು, ಬಿಕಾಸ್ ಅವರು ಒಂದು ಶಾರ್ಟ್ ಮೂವಿ ಮಾಡಿದ್ರು. ಅಂಡ್ ಈವನ್ ನಮ್ಮ ರವಿ ಕಶ್ಯಪ್ ಅವ್ರಿಗೂ ಅದು ತುಂಬಾನೇ ಲಿಂಕ್ ಆಗಿದೆ. ಬಿಕಾಸ್ ನಾನು ಅವ್ರಿಗೆ ಮೊನ್ನೆ ಸಿಕ್ಕಾಗ ಹೇಳ್ತಿದ್ದೆ, ಸುಳ್ಳೆ ಸತ್ಯ ಅನ್ನೋ ಒಂದು ಶಾರ್ಟ್ ಮೂವಿನ ವೇ ಲಾಂಗ್ ಬ್ಯಾಕ್ ಮಾಡಿದ್ರು, ವೇ ಲಾಂಗ್ ಬ್ಯಾಕ್. ಅಂಡ್ ಅದನ್ನ ನಮ್ಮ ಕಾಲೇಜಲ್ಲಿ ಸ್ಕ್ರೀನ್ ಮಾಡಿದಾಗ್ಲೂ ಸಹ ಐ ಥಿಂಕ್ 10 years ಬ್ಯಾಕ್, ಎಕ್ಸಾಕ್ಟ್ಲಿ 10 to 11 years ಬ್ಯಾಕ್ ಅಲ್ಲೂ ಆಂಕರಿಂಗ್ ಮಾಡ್ತಿದ್ದೆ. ಸೊ ನಿಮ್ಮ ಮುಂದೆ ಬೆಳೆದಂತ ಹುಡುಗ ಸರ್ ನಾನು. ಇವತ್ತು ಒಂಥರ ಖುಷಿ ಆಗ್ತಿದೆ ಆಕ್ಚುಲಿ ನಿಮ್ ಮುಂದೆ ಮಾತಾಡ್ಲಿಕ್ಕೆ. ಸೊ ಎಸ್, ಆಕಾಶ್ ಶ್ರೀವತ್ಸ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ, ರಮೇಶ್ ಅರವಿಂದ್ ಅವ್ರಿಗೆ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ 2005ರಲ್ಲಿ. ಬಟ್ ಇವತ್ತಿಗೆ ಅದೇ ರಮೇಶ್ ಅರವಿಂದ್ ಅವ್ರಿಗೆ ಸಾಕಷ್ಟು ಮೂವೀಸ್ ನ ಡೈರೆಕ್ಟ್ ಮಾಡಿದ್ದಾರೆ. ಶಿವಾಜಿ, ಸೂರತ್ಕಲ್ 1, 2, ಈಗ ನೆಕ್ಸ್ಟ್ ನಾಳೆ ಡೇಸಿ ಫಿಲಂ ಕೂಡ ಮುಹೂರ್ತ ಸ್ಟಾರ್ಟ್ ಆಗ್ತಿದೆ. ಆಲ್ ದಿ ವೆರಿ ಬೆಸ್ಟ್ ಟು ದಟ್ ಮೂವಿ ಸರ್. ಅಂಡ್ ಅದ್ರ ಜೊತೆಗೇನೆ ಇವರು ಧನಂಜಯ್ ಅವ್ರ ಜೊತೆ ವೇ ಲಾಂಗ್ ಬ್ಯಾಕ್ ಸೂಪರ್ ಹಿಟ್ ಫಿಲಂ ಅಂತ ಹೇಳ್ಬೋದು, ಒನ್ ಆಫ್ ಮೈ ಫೇವರೇಟ್ ಫಿಲಂ. ಬಿಕಾಸ್ ಯಾವತ್ತೇ ಆಗ್ಲಿ ಒಬ್ರು ಸ್ಟಾರ್ ಮಟ್ಟಕ್ಕೆ ಹೋದಾಗ ಆ ಒಂದು ಸ್ಕೇಲ್ ಅಲ್ಲಿ ಫಿಲಂ ಮಾಡೋದು ಬೇರೆ, ಬಟ್ ಇನ್ನ ಒಂದು ಅಪ್ಕಮಿಂಗ್ ಸ್ಟಾರ್ ಇದ್ದಾಗ್ಲೇನೆ ಆಗ್ಲೇನೆ ಆ ಒಂದು ಫಿಲಂ ನ ಮಾಡಿ ಆ ಒಂದು ಬೂಸ್ಟ್ ನ ಕೊಡೋದೇ ಬೇರೆ. ಹ್ಯಾಟ್ಸ್ ಆಫ್ ಟು ಯು ಸರ್ ಫಾರ್ ದಟ್. ಅಂಡ್ ಅದ್ರ ಜೊತೆಗೇನೆ ರೀಸೆಂಟ್ ಆಗಿ ಸೈಮಾಗೂ ಕೂಡ ಇವರು ನಾಮಿನೇಟ್ ಆಗಿದ್ರು. ಯೂಸ್ ಆನ್ ಆಫ್ ಅಪ್ಲೋಸ್ ಫಾರ್ ದಟ್. ಅಂಡ್ ಶಾರ್ಟ್ ಮೂವೀಸ್ ಅಂದ್ರೆ ಏನು, ಶಾರ್ಟ್ ಮೂವೀಸ್ ಕೆಪಾಸಿಟಿ ಅಂದ್ರೆ ಏನು, ಅದ್ರ ಕೇಪಬಿಲಿಟಿ ಅಂದ್ರೆ ಏನು ಅಂತ ತೋರಿಸ್ಕೊಡೋ ಒಂದು ನಿಟ್ಟಿನಲ್ಲಿ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಷನ್ ಆಕಾಶ್ ಶ್ರೀವತ್ಸ ಸರ್ದಿದೆ. ಬಿಕಾಸ್ ಏನಕ್ಕೆ ಅಂತ ಅಂದ್ರೆ, ಅವರವರ ಬಿಸಿ ಶೆಡ್ಯೂಲ್ ಅಲ್ಲೂ ಸಹ ರೀಸೆಂಟ್ ಆಗಿ ನಾವು ಒಂದು ಚಿಕ್ಕ ವೆಬಿನಾರ್ ಕೂಡ ಮಾಡಿದ್ವಿ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಕಡೆಯಿಂದ.
ಸುಮ್ಮನೆ ರ್ಯಾಂಡಮ್ ಆಗಿ ಶಾರ್ಟ್ ಮೂವೀಸ್ ಮಾಡಿಸೋ ಬದಲು ಸೊ ಯಾರ್ಯಾರು ಶಾರ್ಟ್ ಮೂವಿ ಮಾಡಬೇಕು ಅಂತ ಆಸ್ಪೈರಿಂಗ್ ಡೈರೆಕ್ಟರ್ಸ್ ಇರ್ಬೋದು, ಆಕ್ಟರ್ಸ್ ಇರೋರು ಅವರೆಲ್ಲರಿಗೂ ಒಂದು ವೆಬಿನಾರ್ ನ ಕಂಡಕ್ಟ್ ಮಾಡಿ, ವೆಬಿನಾರ್ ಆದ್ಮೇಲೆ ಈ ಒಂದು ಶಾರ್ಟ್ ಫಿಲ್ಮ್ಸ್ ಎಲ್ಲ ಶಾರ್ಟ್ ಆಗಿರೋದು. ಅಂಡ್ ಆ ಒಂದು ವೆಬಿನಾರ್ ನ ಕಂಡಕ್ಟ್ ಮಾಡೋ ಒಂದು ನಿಟ್ಟಿನಲ್ಲಿ ನಮ್ಮ ಆಕಾಶ್ ಶ್ರೀವಾಸ ಸರ್ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಹ್ಯೂಜ್ ರೌಂಡ್ ಆಫ್ ಅಪ್ಲೌಸ್ ಫಾರ್ ದಟ್. ಸರ್, ಇವತ್ತು ನಮ್ಮ ಜೊತೆ ನೀವಿರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಸರ್. ಸೊ ಇವಾಗ ನಿಮಗೆ ಒಂದು ಚಿಕ್ಕ ಫೆಲಿಸಿಟೇಷನ್ ನಮ್ಮ ಪದ್ಮಿನಿ ಮ್ಯಾಮ್ ಕಡೆಯಿಂದ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ಅಂಡ್ ಸೀಕ್ವೆಲ್ ಫಿಲ್ಮ್ಸ್ ಇದೆಯಲ್ಲ, ಸೀಕ್ವೆಲ್ ಫಿಲ್ಮ್ಸ್ ಸೂಪರ್ ಹಿಟ್ ಆಗೋದು ರೇಷಿಯೋ ಕಮ್ಮಿ. ಬಟ್ ರಮೇಶ್ ಅರವಿಂದ್ ಸರ್ ಜೊತೆ ಇವ್ರು ಮಾಡಿದಂತಹ ಈ ಪರ್ಟಿಕ್ಯುಲರ್ ಶಿವಾಜಿರಾವ್ ಸೋಲ್ಕಲ್ 1 and 2 ಎರಡೂ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ರೀಸೆಂಟ್ ಆಗಿ ಸೈಮಾ ಕೂಡ ನಾಮಿನೇಟ್ ಆಗಿದ್ರು. ಹ್ಯೂಜ್ ರೌಂಡ್ ಆಫ್ ಅಪ್ಲೌಸ್ ಹೋದಾಗ ಸರ್, ನಿಮಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಗೌರವ ಅರ್ಪಣೆ ಸರ್. ಗಿರೀಶ್ ಓಕೆ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಸರ್, ಪ್ಲೀಸ್. ಆಲ್ ದಿ ವೆರಿ ಬೆಸ್ಟ್ ಸರ್ ನಮ್ಮ ಎಂಟೈರ್ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ತಂಡದಿಂದ. ಅಂಡ್ ಏನೋ ಒಂಥರ ಒಂದು ದೊಡ್ಡ ಅಣ್ಣನ ಮೀಟ್ ಆದಂತಹ ಫೀಲ್ ನನಗೆ, ಬಿಕಾಸ್ ನಿಮ್ ಮುಂದೆ ಬೆಳೆದಂತಹ ಹುಡುಗ ನಾನು. ಸೊ ಈ ಒಂದು ಎಂಟೈರ್ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಏನ್ ಹೇಳ್ತೀರಾ, ಅಂಡ್ ಶಾರ್ಟ್ ಫಿಲ್ಮ್ಸ್ ಮಹತ್ವದ ಬಗ್ಗೆ ಏನ್ ಹೇಳ್ತೀರಾ ಸರ್? ಥ್ಯಾಂಕ್ ಯು ಸುಬ್ಬು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸುಬ್ಬು ಸಾಕಷ್ಟು ಮಾತುಗಳು ಹೇಳಿ ತುಂಬ ಎಮೋಷನ್ ಮಾಡಿಬಿಟ್ರಿ ನಮ್ಮನ್ನ, ತುಂಬ ಫ್ಲಾಶ್ ಬ್ಯಾಕ್ ಕರ್ಕೊಂಡು ಹೋಗ್ತಾ ಇದೀರ ನಮ್ಮನ್ನ. ಈಗ ವರ್ಷ 2025, ಬಟ್ ನನ್ನ ಜರ್ನಿ ಶುರು ಆಗಿದ್ದು 2005-2006ರಲ್ಲಿ. ಸೊ 2005 ನಾನು ಇಂಜಿನಿಯರಿಂಗ್ ಇಂದ ಗ್ರಾಜ್ಯುಯೇಟ್ ಆಗ್ತೀನಿ. ಶಾರ್ಟ್ ಫಿಲ್ಮ್ಸ್ ಮಾಡಬೇಕು ಅಂತ ಒಂದು ಕನಸು, ಸಿನಿಮಾಗೆ ಬರಬೇಕು ಅಂತ ಒಂದು ಕನಸಿತ್ತು, ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಒಂದು ಕನಸಿತ್ತು. ಬಟ್ ಆಗ ಇವತ್ತಿನ ತರ ಒಂದು ಎಕ್ಸ್ಪೋಜರ್ ಇರಲಿಲ್ಲ, ಯಾವುದೇ ತರದ ಎಕ್ಸ್ಪೋಜರ್ ಇರಲಿಲ್ಲ. ಶಾರ್ಟ್ ಫಿಲ್ಮ್ಸ್ ಅಂದ್ರೇನೆ ಇನ್ನ ಏನು ಅಂತ ಎಷ್ಟೊಂದು ಜನ ಗೊತ್ತಿರಲಿಲ್ಲ. ತಮಿಳು, ತೆಲುಗಲ್ಲಿ ಸ್ವಲ್ಪ ಇತ್ತು, ಬಟ್ ಕನ್ನಡದಲ್ಲಿ ಇರಲಿಲ್ಲ ಆಕ್ಚುಲಿ. ಆಗ ನಾವು ನಮ್ಗಳ ಹತ್ರ ನಮ್ಮ ಅಪ್ಪ ಕೊಡ್ಸಿದ್ ನನಗೆ ಗಿಫ್ಟ್ ಅಂದ್ರೆ ಒಂದು ಹ್ಯಾಂಡಿ ಕ್ಯಾಮ್ ಕೊಡ್ಸಿದ್ರು. ಇಂಜಿನಿಯರಿಂಗ್ ಅಲ್ಲಿ ಡಿಸ್ಟಿಂಕ್ಷನ್ ತೆಗೆದು ಅಂದ್ಬಿಟ್ಟು ಹ್ಯಾಂಡಿ ಕ್ಯಾಮ್ ಕೊಡ್ಸಿದ್ರು. ಸೊ ಆ ಹ್ಯಾಂಡಿ ಕ್ಯಾಮ್ಗೆ ಒಂದು 100-150 ರೂಪಾಯಿ ಟೇಪ್, ಮಿನಿ ಡಿವಿ ಟೇಪ್ ಅಂತ ಬರ್ತಾ ಇತ್ತು. ಸೊ ಆ ಮಿನಿ ಡಿವಿ ಟೇಪೇ ನಮ್ಮ ಬಂಡವಾಳ ಆಕ್ಚುಲಿ. ಸೊ ಅದನ್ನ ಯೂಸ್ ಮಾಡಿಕೊಂಡು ನಾವು ಶಾರ್ಟ್ ಫಿಲ್ಮ್ಸ್ ಮಾಡಿ, ನಾವೇ ಎಲ್ಲ ಫ್ರೆಂಡ್ಸ್, ಸ್ನೇಹಿತರು, ಎಷ್ಟೊಂದು ಜನ ನಾವೇ ಎಲ್ಲ ಶಾರ್ಟ್ ಫಿಲ್ಮ್ಸ್ ಮಾಡಿ, ಆ ಶಾರ್ಟ್ ಫಿಲ್ಮ್ಸ್ನ ನಾವೇ ಎಡಿಟ್ ಮಾಡಿ, ಅದನ್ನ ನಮಗೆ ಒಂದು ಬೇಜಾರಿಗಿಂತ ಹೆಚ್ಚಾಗಿ ಒಂದು ಕೊರತೆ ಇದ್ದಿದ್ದೇನೆಂದ್ರೆ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ, ಬಟ್ ಅದನ್ನ ಪ್ರದರ್ಶನ ಮಾಡುವಂತ ಜಾಗ ಎಲ್ಲೂ ಇರ್ತಾ ಇರ್ಲಿಲ್ಲ. ಅಂದ್ರೆ ದರ್ ಇಸ್ ನೋ ಒಂದು ಸ್ಟೇಜ್ ಇರ್ತಾ ಇರ್ಲಿಲ್ಲ. ಇಲ್ಲ ನಾವೇ ಫ್ರೆಂಡ್ಸ್ ಒಂದು 4-5 ಜನ ಕೂತ್ಕೊಂಡು ನೋಡ್ತಾ ಇದ್ವಿ, ನಾವೇ ಕ್ರಿಟಿಸೈಸ್ ಮಾಡ್ತಾ ಇದ್ವಿ. ಬಟ್ ವಾಟ್ ಐ ಆಮ್ ಸೀಯಿಂಗ್ ಟುಡೇ, ದ ಗ್ರೋತ್ ಇನ್ ಶಾರ್ಟ್ ಫಿಲ್ಮ್ಸ್ ಇಸ್, ನೋಡಿ ನಾವು ಬರೀ ಕನ್ನಡದಲ್ಲೇ ಹುಡುಕಾಡ್ತಾ ಇದ್ವಿ. ನೀವು ಅಮೆರಿಕಾದಲ್ಲಿ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನ ನೀವು ಆರ್ಗನೈಸ್ ಮಾಡಿ ಅದನ್ನ ಬೆಂಗಳೂರಿಗೆ ತಂದು ನೀವು ಈ ತರ ಮಾಡ್ತಾ ಇರೋದು, ಇಟ್ಸ್ ಅ ಗ್ರೇಟ್ ಎಫರ್ಟ್. ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಮೈ ಅಪ್ಕಮಿಂಗ್ ಫಿಲ್ಮ್ ಮೇಕರ್ಸ್. ಯಾಕಂದ್ರೆ ನಮಗಿರೋ ಕಷ್ಟ ಇವತ್ತು ಇರೋ ಜನರೇಷನ್ಗೆ ಡೆಫಿನೆಟ್ ಆಗಿಲ್ಲ. ಅಟ್ಲೀಸ್ಟ್ ದೇ ಹ್ಯಾವ್ ಅ ಪ್ಲಾಟ್ಫಾರ್ಮ್. ಅಂದ್ರೆ ಒಂದು ಟ್ಯಾಲೆಂಟ್ ಇದೆ ಅಂದ್ರೆ ಆ ಟ್ಯಾಲೆಂಟ್ ನ ಗುರುತಿಸಕ್ಕೆ ಎಷ್ಟೊಂದು ಜನ ಇಲ್ಲಿ ಪ್ರೊಡ್ಯೂಸರ್ಸ್, ಫ್ಯೂಚರ್ ಪ್ರೊಡ್ಯೂಸರ್ಸ್ ಇರ್ತೀರಾ, ನೀವೆಲ್ಲ ಫ್ಯೂಚರ್ ಡೈರೆಕ್ಟರ್ಸ್ ಇರ್ತೀರಾ. ಬಟ್ ಆ ಗುರುತಿಸಕ್ಕೆ ಒಂದು ವೇದಿಕೆ, ಈ ತರ ಒಂದು ವೇದಿಕೆ ಸ್ಟಾರ್ಟ್ ಆಗ್ತದೆ. ಇನ್ಫ್ಯಾಕ್ಟ್ ಲಾಟ್ ಆಫ್ ಪೀಪಲ್ ಫ್ರಮ್ ದ ಇಂಡಸ್ಟ್ರಿ ಟುಡೇ, ಇವನ್ people like Rakshit Shetty. I remember me and Rakshit long back, we were discussing our Confessions of a Dustbin ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. We were discussing, ಅವಾಗ ನಾವು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಸೊ ಈ ತರ ಲಾಟ್ ಆಫ್ ಪೀಪಲ್ ಫ್ರಮ್ ದ ಇಂಡಸ್ಟ್ರಿ ಹ್ಯಾವ್ ಸ್ಟೆಪ್ ಫ್ರಮ್ ಶಾರ್ಟ್ ಫಿಲ್ಮ್ಸ್. ಡೆಫಿನೆಟ್ ಆಗಿ ಶಾರ್ಟ್ ಫಿಲ್ಮ್ಸ್ ಒಬ್ಬ ಫಿಲ್ಮ್ ಡೈರೆಕ್ಟರ್ಗೆ ಡೆಫಿನೆಟ್ ಆಗಿ ಒಂದು ವಿಸಿಟಿಂಗ್ ಕಾರ್ಡ್ ಅಂತ ಹೇಳ್ಬೋದು. ಸೊ ಇದನ್ನ ಇಟ್ಕೊಂಡು ಅಟ್ಲೀಸ್ಟ್ ನನ್ನ ಕೆಲಸ ಏನು ಅಂತ ಒಬ್ಬ ನಿರ್ಮಾಪಕನ ತೋರಿಸ್ಬೋದು, ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ತೋರಿಸ್ಬೋದು, ನನ್ನ ಕೆಪಬಿಲಿಟಿ ಏನು ಅಂತ ಗೊತ್ತಾಗುತ್ತೆ. ಸೊ ಆ ತರದಲ್ಲಿ ನನಗೆ ಆಕ್ಚುಲಿ ಆಗಿದಂತ ಮೇಜರ್ ಬ್ರೇಕ್ ಥ್ರೂ ಇನ್ ಮೈ ಕರಿಯರ್ ವಾಸ್ ಇನ್ 2012-2013. ರವಿ ಕಶ್ಯಪ್ ಸರ್ ಇಲ್ಲೇ ಕೂತಿದ್ದಾರೆ. ಅವರು ಕೂಡ ದ ಕನೆಕ್ಷನ್ ಬಿಟ್ವೀನ್ US ಅಂಡ್ ಮೀ ಇಸ್ ವೆರಿ ಸ್ಟ್ರಾಂಗ್. ರವಿ ಸರ್ ನಾನು ಆಲ್ಮೋಸ್ಟ್ ವಿ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಫ್ರಮ್ ಲಾಸ್ಟ್ 13-14 years ಟುಗೆದರ್. ಸೊ ಹಿ ವಾಸ್ ದ ಜೆಂಟ್ಲ್ಮನ್ ಹೂ ಫಂಡೆಡ್ ಮೈ ವೆರಿ ಫಸ್ಟ್ ಶಾರ್ಟ್ ಫಿಲ್ಮ್ ಸುಳ್ಳೆ ಸತ್ಯ. ಸೊ ಒಂದು ಚಿಕ್ಕ ಕಥೆನ ನಾನು ಮತ್ತೆ ಅಭಿಜಿತ್ ಅವರು ಹೇಳಿದಾಗ ಅವರದನ್ನ ತುಂಬಾ ದೊಡ್ಡ ಮಟ್ಟಿಗೆ ಮಾಡಬಹುದು ಅಂತ ಒಂದು ವಿಷನ್ ಅಲ್ಲಿ ತಗೊಂಡು ಹೋಗಿ ಶಾರ್ಟ್ ಫಿಲ್ಮ್ ನ ಮಾಡಿ, ಐ ಥಿಂಕ್ ವಿ ಪ್ಲೇಡ್ ಇಟ್ ಅರೌಂಡ್ 9 or 10 countries, 9-10 ಕಂಟ್ರಿ, ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಶಾರ್ಟ್ ಫಿಲ್ಮ್ ನ ಸ್ಕ್ರೀನ್ ಮಾಡಿ.
and he's a visionary. He took that film to Cannes Film Festival, and 2013 ಅದು ಆಲ್ಮೋಸ್ಟ್ ಒಂದು 10-11 ವರ್ಷ ಹಿಂದೆ 2013 ಸುಳ್ಳೆ ಸತ್ಯ ನಮ್ಮ ಕಿರುಚಿತ್ರ was the first Kannada short film to be screened in Cannes Film Festival actually, and the complete credit goes to my producer because ಅವರು ಅದನ್ನ ಆ ವಿಷನ್ ಇತ್ತು. ಅಂದ್ರೆ ಒಂದು ಶಾರ್ಟ್ ಫಿಲ್ಮ್ ನ ಶಾರ್ಟ್ ಆಗಿ ನೋಡೋದು ಬೇಡ, ಇದರಿಂದ ದೊಡ್ಡದಾಗತ್ತೆ ಅಂತ. ಇನ್ಫ್ಯಾಕ್ಟ್ ಅದಾದ್ಮೇಲೆ ನಮಗೆ ಆ ಕಿರುಚಿತ್ರದಿಂದಾನೇ ವಾಟ್ ಎವರ್ ಐ ಆಮ್ ಟುಡೇ, ಇವತ್ತು ನಾನು ಏನಿದ್ದೀನಿ, ಇಟ್ಸ್ ಕಂಪ್ಲೀಟ್ಲಿ ಕ್ರೆಡಿಟ್ಸ್ ಟು ಸುಳ್ಳೆ ಸತ್ಯ. ಸುಳ್ಳೆ ಸತ್ಯ ಇರಲಿಲ್ಲ ಅಂದ್ರೆ ನನ್ನ ಕೆರಿಯರ್ ಇರ್ತಾ ಇರಲಿಲ್ಲ. ಅದೇ ತರ ನನಗೆ ಸುಳ್ಳೆ ಸತ್ಯ ಆದ್ಮೇಲೆ ಬದ್ಮಾಶ್ ಧನಂಜಯ ಅವ್ರ ಜೊತೆ ಮಾಡಿದೆ. ಅದಾದ್ಮೇಲೆ ನನ್ನ 2ನೇ ಮೈಲಿಗಲ್ಲು ಅಂತ ಹೇಳಿದ್ರೆ ನನ್ನ ಕರಿಯಲ್ಲಿ ನನ್ನ ಶಿವಾಜಿ ಸೂರತ್ಕಲ್. ಇವತ್ತು ಯಾರೇ ನನ್ನ ಕೇಳಿದ್ರು ಶಿವಾಜಿ ಸೂರತ್ಕಲ್ ಡೈರೆಕ್ಟರ್ ಅಂತಾನೆ ಗುರುತಿಸ್ತಾರೆ. ಆ ಸಿನಿಮಾ ಜೊತೆಗೆ ನನ್ನ ಗುರುತಿಸ್ತಾರೆ ಆಕ್ಚುಲಿ. ಸೊ ಹಾಗಾಗಿ ಶಿವಾಜಿ ಸೂರತ್ಕಲ್ ಅಂಡ್ ಶಿವಾಜಿ ಸೂರತ್ಕಲ್ ಭಾಗ 2 ಅಂಡ್ ನಾಳೆ ಇನ್ಫ್ಯಾಕ್ಟ್ ನೀವು ಹೇಳಿದಂಗೆ ನನ್ನ ಡಾಕ್ಟರ್ ರಮೇಶ್ ಅರವಿಂದ್ ಅವ್ರ ಸರ್ ಜೊತೆ ನನ್ನ 3ನೇ ಸಿನಿಮಾ ಆಸ್ ಅ ಡೈರೆಕ್ಟರ್ ಮಾಡ್ತಾ ಇದ್ದೀನಿ. ದಟ್ ಇಸ್ ಕಾಲ್ಡ್ ದೈಜಿ. ಅಂಡ್ ದೈಜಿಗೆ ಅಗೇನ್ US ಕನೆಕ್ಷನ್ ಇದೆ. The same producer who did my ಸುಳ್ಳೆ ಸತ್ಯ and ಬದ್ಮಾಶ್, he is producing ದೈಜಿ. ಅಂಡ್ ಕಂಪ್ಲೀಟ್ ಆಗಿ ದೈಜಿದು ಒಂದು ಸ್ಮಾಲ್ ಸೀಕ್ರೆಟ್ ನ ಲೀಕ್ ಮಾಡ್ತೀನಿ ಇವತ್ತಿನ ವೇದಿಕೆಯಲ್ಲಿ. ದೈಜಿಗೂ US-ಗೂ ತುಂಬಾ ಸ್ಟ್ರಾಂಗ್ ಕನೆಕ್ಷನ್ ಇದೆ. ಇನ್ಫ್ಯಾಕ್ಟ್ ದೈಜಿ ಕತೆ ಇಸ್ ಇನ್ಸ್ಪೈರ್ಡ್ ಬೈ ರಿಯಲ್ ಇವೆಂಟ್ಸ್ ವಿಚ್ ಹ್ಯಾಪನ್ಡ್ ಇನ್ ವಿತ್ ರವಿ ಕಶ್ಯಪ್ ಸರ್ ಅಂಡ್ ಹಿಸ್ ವೈಫ್ ಇನ್ US ಆಕ್ಚುಲಿ. ಸೊ ಇದು ನಿಜವಾದ US ಅಲ್ಲಿ ನಡೆದಿರೋ ಕಥೆನ ನಾವು ಕನ್ನಡದಲ್ಲಿ ಸಿನಿಮಾ ಮಾಡಿ ಕನ್ನಡಿಗರಿಗೆ ಅಕ್ರಾಸ್ ದ ವರ್ಲ್ಡ್ ತಗೊಂಡ್ಬರೋ ಪ್ರಯತ್ನದಲ್ಲಿದ್ದೀವಿ. ಸೊ ಅದು ನಾಳೆ ಶುರು ಆಗ್ತಾ ಇದೆ. ಅಂಡ್ ಇಟ್ಸ್ ಗೋನ್ ಬಿ ಕಂಪ್ಲೀಟ್ಲಿ ಶಾರ್ಟ್ ಇನ್ UK, ಇಪ್ಸ್ವಿಚ್ UK ಅಲ್ಲಿ ಕಂಪ್ಲೀಟ್ ಆಗಿ ಶೂಟ್ ಆಗ್ತಾ ಇದೆ ಮೋಸ್ಟ್ ಆಫ್ ದ ಪೋರ್ಷನ್ಸ್ ಆಕ್ಚುಲಿ. ಸೊ ದಟ್ ಈಸ್ ಅಬೌಟ್ ಇಟ್. ಅಂಡ್ ಅಗೇನ್ ನಾನು ಕ್ಲಾಪ್ ಬೋರ್ಡ್ ನೋಡಿದೆ. ಅವಾಗಲೇ ಕ್ಲಾಪ್ ಬೋರ್ಡ್ ನೋಡಿದಾಗ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನನಗೆ ನನ್ನ ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ನೆನಪಾಯ್ತು. ರಮೇಶ್ ಸರ್ ಡೈರೆಕ್ಟ್ ಮಾಡ್ತಾ ಇದ್ರು, ದಿನೇಶ್ ಬಾಬು ಸರ್ ಆಕ್ಟರ್ ಆಗಿ ಕೂತಿದ್ರು, ನಾನೇ ಕ್ಲಾಪ್ ಕೊಟ್ಟಿದ್ದು. ಸೊ ದೋಸ್ ಮೆಮರೀಸ್ ಆರ್ ವೆರಿ ಸ್ಟ್ರಾಂಗ್. ಇವತ್ತು ಐ ಥಿಂಕ್ ಡಿಜಿಟಲ್ ಏಜ್ ಬಂದು ಐ ಥಿಂಕ್ ವಿ ಆರ್ ನಾಟ್ ಯೂಸಿಂಗ್ ಕ್ಲಾಪ್ ಬೋರ್ಡ್ಸ್ ಎನಿಮೋರ್. ಬಟ್ ನಮ್ಮ ಜನರೇಷನ್ ಆಫ್ ಡೈರೆಕ್ಟರ್ಸ್ ಹೂ ಬೀನ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ವಿಲ್ ಡೆಫಿನೆಟ್ಲಿ ಕನೆಕ್ಟ್ ಟು ಕ್ಲಾಪ್ ಬೋರ್ಡ್ಸ್. ಸೊ ಡೆಫಿನೆಟ್ ಆಗಿ ಎಸ್, ನಾನು 37 ಎಂಟ್ರಿ ಅಂತ ಕೇಳ್ಪಟ್ಟೆ ಅಲ್ವಾ? ಕರೆಕ್ಟ್ ಅಲ್ವಾ? 37 ಎಂಟ್ರಿ ಅಂತ ಕೇಳ್ಪಟ್ಟೆ. ಹ್ಯಾಟ್ಸ್ ಆಫ್ ಟು ದಿ ಆರ್ಗನೈಸರ್ಸ್. ಐ ಥಿಂಕ್ ಡಾಕ್ಟರ್ ಅನುರಾಧ, ಡಾಕ್ಟರ್ ಅಮರ್ನಾಥ್, ಅಂಡ್ ರೋಹಿತ್ ಅಂಡ್ ಪ್ರಶಾಂತ್ ಅವರು ಅಂಡ್ ಫೋಕಸ್ ಟೀಮ್ ಅಲ್ವಾ? ಫೋಕಸ್ ಟೀಮ್ ಇದಿಷ್ಟು ಜನ ಸೇರಿ ಐ ಡೋಂಟ್ ನೋ 37 ಎಂಟ್ರೀಸ್. I was recently part of this Z ಇದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಒಂದು ಇದಕ್ಕೆ ಐ ವಾಸ್ ಪಾರ್ಟ್ ಆಫ್ ದ ಜ್ಯೂರಿ. ಓಕೆ, ಅದರಲ್ಲಿ ನಾವು Z ಅಲ್ಲೇ ಆಲ್ಮೋಸ್ಟ್ ಒಂದು 100-150 ಎಂಟ್ರೀಸ್ ಬಂದಿತ್ತು ಆಕ್ಚುಲಿ. ಬಟ್ 37 ಎಂಟ್ರೀಸ್ ಹಿಯರ್ ಫಾರ್ ದಟ್ಸ್ ಅ ಗ್ರೇಟ್ ಥಿಂಗ್. ಈ ಹಂಗಂದ್ರೆ 37 ಡೈರೆಕ್ಟರ್ ರೆಡಿ ಇದ್ದಾರೆ ಆಕ್ಚುಲಿ, ಪಿಕ್ಚರ್ ಮಾಡಕ್ ರೆಡಿ ಇದ್ದಾರೆ ನಮಗೆ. ಸೊ ಕನ್ನಡ ಇಂಡಸ್ಟ್ರಿ ಐ ಥಿಂಕ್ ಇಸ್ ಲುಕಿಂಗ್ ಬ್ರೈಟ್ ಫಾರ್ 2025 and 2026. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಅಂಡ್ ಎಲ್ಲ ಆರ್ಗನೈಸರ್ಸ್ಗೆ ಒಳ್ಳೇದಾಗ್ಲಿ. ಅಂಡ್ ಇದೇ ತರ ನಮ್ಮ ತರ ಯಂಗ್ ಫಿಲ್ಮ್ ಮೇಕರ್ಸ್ಗೆ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ವಿಲ್ ಮೇಕ್ ಗುಡ್ ಫಿಲ್ಮ್ಸ್ ಅಂಡ್ ಡೆಫಿನೆಟ್ಲಿ ವಿಲ್ ಮೇಕ್ ಕನ್ನಡ ಇಂಡಸ್ಟ್ರಿ ಪ್ರೌಡ್ ಅಂಡ್ ಡೆಫಿನೆಟ್ಲಿ ವಿಲ್ ಮೇಕ್ ಕನ್ನಡ ಇಂಡಸ್ಟ್ರಿ ಇನ್ ಅ ಗ್ಲೋಬಲ್ ಪ್ಲಾಟ್ಫಾರ್ಮ್. ಥ್ಯಾಂಕ್ ಯು ವೆರಿ ಮಚ್. ಬಿಕಾಸ್ ಇವರು ಆಕ್ಚುಲಿ ಒನ್ ಆಫ್ ದ ರೀಸನ್ ಇಂಡಸ್ಟ್ರಿಗೆ ಬರಕ್ಕೆ ಶಂಕರ್ ನಾಗ್ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಅದ್ರ ಜೊತೆಗೇನೆ ಆಗ್ಲೇ ಹೇಳಿದಂಗೆ ಶಾರ್ಟ್ ಫಿಲ್ಮ್ಸ್ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಸಾಕಷ್ಟು ಲ್ಯಾಂಗ್ವೇಜ್ ಅಲ್ಲಿ ಶಾರ್ಟ್ ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆ ರಂಗಿತರಂಗ ಇರ್ಬೋದು, ಲೂಸಿಯಾ ಇರ್ಬೋದು, ಹೀಗೆ ಸಾಕಷ್ಟು ಫಿಲ್ಮ್ಗಳಲ್ಲಿ ಒಂದು ಬ್ಯಾಕ್ ಬೋನ್ ಆಗಿ ನಿಂತು ಸಪೋರ್ಟ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ, ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದ್ದಾರೆ. ಅಂಡ್ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಡೈಸಿ ಫಿಲ್ಮ್ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಆಕಾಶ್ ಶ್ರೀವಾತ್ಸವ ಅವ್ರ ಜೊತೆ. ಸರ್, ಒಂದು 2 ಮಾತಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಮ್ಮ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಮತ್ತೆ ಈ ಒಂದು ಎಂಟೈರ್ ಥೀಮ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಸೊ ಈ ಟೆಕ್ಸಸ್ ಫಿಲ್ಮ್ ಫೆಸ್ಟಿವಲ್ಗೂ ನನಗೂ ಕನೆಕ್ಷನ್ ಇದೆ ಆಕ್ಚುಲಿ. ಎಲ್ಲ US ಅಲ್ಲಿ ಇದು ಮಾಡಿದಾಗೆ ಸಾಕಷ್ಟು ಜನ ನನ್ನ ಅಪ್ರೋಚ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ. ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದೀವಿ, ಹೇಗೆ ಮಾಡೋದು ಏನು ಅಂತೆಲ್ಲ. ಸೊ ಅಗೈನ್ ದೇರ್ ವಾಸ್ ಸಮ್ ಮೆಂಟರಿಂಗ್ ಸೆಷನ್ ಎಲ್ಲ ಇತ್ತು ಅದಕ್ಕೆ ಐ ವಾಸ್ ಮೆಂಟರಿಂಗ್ ಸಮ್ ಆಫ್ ದ ಪೀಪಲ್ ಆಸ್ ವೆಲ್. ಸೊ ಅದ್ರ ಜೊತೆಗೆ ಅವ್ರು ಹೇಳಿದಾಗೆ ನಂದು ಜರ್ನಿ ಸ್ಟಾರ್ಟೆಡ್ ವಿತ್ ಸ್ಟಡಿಂಗ್. ಇಲ್ಲಿ ಓದ್ತಿರ್ಬೇಕಾರೆ, ಇಂಜಿನಿಯರಿಂಗ್ ಮಾಡ್ಬೇಕಾರೆ ಶಂಕರ್ ನಾಗ್ ಅವ್ರದ್ದು ಆಕಸ್ಮಿಕ ಭೇಟಿ ಆಯ್ತು, ಆಕ್ಸಿಡೆಂಟಲ್ ಮೀಟ್. ಸೊ ಹಾಗೆ ನನ್ನ ಒಂದು ಎಂಥೂಸಿಯಾಸಮ್ ಟುವರ್ಡ್ಸ್ ಫಿಲಮ್ ಬೆಳೀತು. ಹಾಗೆ ಇದು ಮಾಡಿದಾಗ ಆಸ್ ಯೂಶುವಲ್ ಪೇರೆಂಟ್ಸ್ ಪ್ರೆಷರ್ ಇರುತ್ತಲ್ಲ, ಪೇರೆಂಟಲ್ ಪ್ರೆಷರ್ ಡ್ಯೂರಿಂಗ್ ಸ್ಟಡೀಸ್, ಐ ವೆಂಟ್ ಟುವರ್ಡ್ಸ್ ದಟ್. ಫಿಲಮ್ ಕಡೆ ಏನಿರಲಿಲ್ಲ. ಬಟ್ ನಂದು 2007 ಆಗ ನನಗೆ ಐ ಥಾಟ್ ಆಫ್ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂದ್ಬಿಟ್ಟು US ಅಲ್ಲಿ ಇದು ಮಾಡ್ತಾ ಇದ್ದಾಗ ದಟ್ಸ್ ಹೌ ನಾನು ವತ್ಸ ಅವರು ಎಲ್ಲ ಕನೆಕ್ಟ್ ಆಗಿದ್ದು. ಅವ್ರದ್ದು ಆಕ್ಸಿಡೆಂಟ್ ಫಿಲ್ಮ್ ವಾಸ್ ದ ಫಸ್ಟ್ ಫಿಲ್ಮ್ ವಿಚ್ ಐ ಡಿಸ್ಟ್ರಿಬ್ಯೂಟೆಡ್ ಇನ್ ದ US.
ಸೊ ಅಲ್ಲಿಂದ ಶುರುವಾಯಿತು. ಅದಾದ್ಮೇಲೆ ನಾನು ಡಿಸ್ಟ್ರಿಬ್ಯೂಷನ್ ಸಾಕಷ್ಟು ಫಿಲ್ಮ್ಗಳು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಂದೆ. ಸೊ 2012-13 ಸುಳ್ಳೆ ಸತ್ಯ ಒಂದು ಶಾರ್ಟ್ ಫಿಲ್ಮ್ ಇವರು ತಗೊಂಬಂದಾಗ ಅವ್ರು ದೊಡ್ಡ ಸಿನಿಮಾನ ತಗೊಂಬಂದಿದ್ರು. ನಾನು ಹೇಳಿದೆ ಫಸ್ಟ್ ಒಂದು ಸಣ್ಣದು ಮಾಡೋಣ, ಆಮೇಲೆ ದೊಡ್ಡ ಸಿನಿಮಾ. ನಂದೇನಂದ್ರೆ ಯಾರೇ ಈ ಶಾರ್ಟ್ ಫಿಲ್ಮ್ ಎಷ್ಟು ಮುಖ್ಯ ಅನ್ನೋದಕ್ಕೆ, ಯಾರೇ ಒಂದು ಹೊಸದಾಗಿ ಡೈರೆಕ್ಟರ್ ಆಗಬೇಕು ಅಥವಾ ಫಿಲ್ಮ್ ಫೀಲ್ಡ್ ಅಲ್ಲಿ ಬೆಳಿಬೇಕು ಅಂತ ಅಂದ್ರೆ ಶಾರ್ಟ್ ಫಿಲ್ಮ್ ಬೇಕಾಗತ್ತೆ. ಯಾಕೆಂದ್ರೆ ಈ ಶಾರ್ಟ್ ಫಿಲ್ಮ್ ಯಾವ ತರ ಅಂದ್ರೆ ನಾನು ಏಕ್ದಮ್ ಫೈನಲ್ ಎಕ್ಸಾಮ್ಗೆ ಹೋಗ್ತೀನಿ ಅಂತ ಆಗಲ್ಲ. ಸೊ ಶಾರ್ಟ್ ಫಿಲ್ಮ್ಗಳು ನಮಗೆ ಟೆಸ್ಟ್ ಫಸ್ಟ್ ಟರ್ಮು ಸೆಕೆಂಡ್ ಟರ್ಮು ಎಕ್ಸಾಮ್ಸ್ ಇರ್ತಲ್ಲ, ಆ ಥರ ಇದೊಂದು ಒಂದು ಸ್ಟೆಪ್. ಫಸ್ಟ್ ಟರ್ಮಲ್ಲಿ ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ಸೆಕೆಂಡ್ ಟರ್ಮಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಒಂದು ಎಂಥೂಸಿಯಾಸಮ್ ಬೆಳೆದು ಫೈನಲ್ ಎಕ್ಸಾಮ್ ತಗೋತೀವಲ್ಲ, ಆ ಥರ ಒಬ್ಬ ಒಳ್ಳೆ ಪಕ್ಕಾ ಡೈರೆಕ್ಟರ್ ಎಕ್ಸ್ಪೀರಿಯನ್ಸ್ ಆಗ್ತದೆ. ಆ ಎಕ್ಸ್ಪೀರಿಯನ್ಸ್ ಈ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ತುಂಬಾ ಸಿಗುತ್ತೆ. ಸೊ ಶಾರ್ಟ್ ಫಿಲ್ಮ್ ಸುಮ್ಮನೆ ಏನೋ ಒಂದು ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಮಾಡ್ಬೋದು, ನಾವು ಮನೇಲೇ ಮಾಡ್ಬಿಡ್ಬೋದು. ಮಕ್ಳು ಕೊಟ್ಟಿದ್ದು ತೆಗಿಯಪ್ಪ ನಾನು ಅಡಿಗೆ ಮಾಡ್ತಿರ್ತೀನಿ ಅಂದ್ರೆ ಅದು ಒಂದು ಶಾರ್ಟ್ ಫಿಲ್ಮ್ ಮಾಡ್ಬಿಡ್ಬೋದು. ಬಟ್ ಆ ಟೆಕ್ನಿಕ್ಯಾಲಿಟಿ ಅದ್ರ ಇದು ಎಲ್ಲ ಕಲೀಲಿಕ್ಕೆ ಪ್ರೊಫೆಷನಲ್ ವೇ ಆಫ್ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡ್ ಬಂದಾಗ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದಾದ್ಮೇಲೆ ದೆನ್ ಯು ಸ್ಟೆಪ್ ಇನ್ ಟು ದಟ್. ಸೊ 37 ಸಿನಿಮಾ ಇಟ್ಸ್ ಎ ಬಿಗ್ ಥಿಂಗ್. ಸೊ 37 ಸಿನಿಮಾದಲ್ಲಿ ಈಗ ಯಾರೇ ಮಾಡಿದ್ರು ಅವ್ರಿಗೆ ಒಂದು ಲರ್ನಿಂಗ್ ಕರ್ವ್ ಇರುತ್ತಲ್ಲ, ಆ ಲರ್ನಿಂಗ್ ಕರ್ವ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಗುತ್ತೆ. ಸೊ ದಟ್ ವಿಲ್ ಹೆಲ್ಪ್ ದೆಮ್ ಅ ಲಾಟ್. ಡೆಫಿನೆಟ್ಲಿ ಆ 37 ಅವ್ರಿಗೂ ಒಂದು ಎಂಥೂಸಿಯಾಸಮ್ ಇರುತ್ತೆ, ಮತ್ತೆ ಅವ್ರಿಗೂ ಒಂದು ಲಾಂಗ್ ಟರ್ಮ್ ಡ್ರೀಮ್ಸ್ ಇರುತ್ತೆ. ಇಂಥದೇ ಮಾಡಬೇಕು, ನಾನು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು. ಡೆಫಿನೆಟ್ಲಿ ವತ್ಸ ಅವ್ರು ಹೇಳ್ದಂಗೆ 37 ಅಟ್ಲೀಸ್ಟ್ ಒಂದು 10 ಜನ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ, ದೊಡ್ಡ ಸಿನಿಮಾ ಅಂತ ಡೆಫಿನೆಟ್ಲಿ ಇರುತ್ತೆ. ಸೊ ಅಗೈನ್ ನಾನು ಬೆಳ್ಕೊಂಡ್ಬಂದಾಗ ಸಾಕಷ್ಟು ಮೂವೀಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದೆ, ಕನ್ನಡ ತೆಲುಗು ಇದರಲ್ಲೆಲ್ಲ. ದೆನ್ ಅದಾದ್ಮೇಲೆ ಧನಂಜಯ ಅವ್ರದ್ದು ಬದ್ಮಾಶ್ ಸಿನಿಮಾ ನಾನು ವತ್ಸ ಅವರು ಇದು ಮಾಡಿದಾಗ ವಿ ಪ್ರೊಡ್ಯೂಸ್ ಬದ್ಮಾಶ್ ಸಿನಿಮಾ ಮಾಡಿದ್ವಿ. ಅದಾದ್ಮೇಲೆ ನಾನು ಈ ದಿಯಾ ಓಲ್ಡ್ ಮಾಂಕ್ ಅಂತೆಲ್ಲ ಬಂತು, ಆ ಸಿನಿಮಾ ಎಲ್ಲ ಮಾಡಿದೆ. ಈಗ ದೈಜಿ ಅಂತ ಒಂದು ಸಿನಿಮಾ ನಾಳೆ ಮುಹೂರ್ತ ಇಟ್ಕೊಂಡಿದ್ದೀವಿ. ಸೊ ಆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಅಗೈನ್ US ಕನೆಕ್ಟೆಡ್ ಆಸ್ ವಾಟ್ಸ್ ಸೆಡ್, ಇಟ್ಸ್ ಎ ಟ್ರೂ ಸ್ಟೋರಿ ಆಫ್ ಇನ್ ಮೈ ಲೈಫ್. US ಅಲ್ಲಿ ನಡೆದದ್ದು ಸ್ಟೋರಿ, ಅದನ್ನ ಈಗ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲ ಆಶೀರ್ವಾದ ಸಪೋರ್ಟ್ ಎಲ್ಲನೂ ಬೇಕಾಗುತ್ತೆ. ಬಟ್ ಅಗೈನ್ ಕಮಿಂಗ್ ಬ್ಯಾಕ್ ಟು ದ ಟೆಕ್ಸಸ್ ಫಿಲ್ಮ್ ಫೆಸ್ಟಿವಲ್, ಇಟ್ಸ್ ಎ ಗ್ರೇಟ್ ಥಿಂಗ್. ರೋಹಿತ್ ಅವರು, ಪ್ರಶಾಂತ್ ಅವರು, ಅನುರಾಧ ಅವರು, ಸೊ ನಾವು ಆಲ್ಮೋಸ್ಟ್ ಡೈಲಿ ಒಂದು ಇದರಲ್ಲಿ ಇರ್ತೀವಿ, ಅಟ್ಲೀಸ್ಟ್ ವಾಟ್ಸ್ಆ್ಯಪ್ ಅಲ್ಲಿ ಏನೋ ಮೆಸೇಜ್ಗಳು ಇರುತ್ತೆ. ಸೊ ಆಲ್ ದ ಬೆಸ್ಟ್. ಅಂಡ್ ಖಂಡಿತ ಈ 37 ಸಿನಿಮಾ ಏನು ಬಂದಿದೆ, ಐ ಹ್ಯಾವ್ ಸೀನ್ ಕಪಲ್ ಆಫ್ ಮೂವೀಸ್ ಆಲ್ರೆಡಿ. ಸೊ ಚೆನ್ನಾಗಿ ಬಂದಿದೆ. ಅಂಡ್ ಬರೀ USA ಒಂದೇ ಅಲ್ಲ, ಯು ಮೆನ್ಷನ್ ಅದರ್ ಕಂಟ್ರೀಸ್ ಟು, ಕೆನಡಾದಲ್ಲಿ ಇದ್ದಾರೆ, ಅವರು ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಗುಡ್ ಲಕ್ ಟು ಆಲ್ ದೋಸ್ ಪೀಪಲ್. ಅಂಡ್ ದಿಸ್ ವಿಲ್ ಬಿ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದೆಮ್. ಖಂಡಿತ ಮುಂದೆ ಎಲ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಸೊ ಆಲ್ ದ ಬೆಸ್ಟ್ ದ ಫೆಸ್ಟಿವಲ್ ಇಟ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಕನಸು ಯಾವಾಗಲೂ ಸಣ್ಣದಾಗಿ ಶುರುವಾಗೋದು, ಆದ್ಮೇಲೆ ಅದು ಒಳಗಡೆ ದೊಡ್ಡದಾಗಿ ಬೆಳೆಯುತ್ತೆ. ಸ್ಟೀವನ್ ಸ್ಪೀಲ್ಬರ್ಗ್ ಕೂಡ ಫಸ್ಟ್ ಸ್ಟಾರ್ಟ್ ಮಾಡಿದ ಕೆರಿಯರ್ನ ಶಾರ್ಟ್ ಫಿಲಮ್ ಇಂದಾನೆ. ಸೊ ಇವತ್ತು ಶಾರ್ಟ್ ಫಿಲಮ್ಸ್ ಅನ್ನೋದು ಏನಾಗಿದೆ, ಸರ್ ಹೇಳ್ದಂಗೆ ಅದೊಂದು ವಿಸಿಟಿಂಗ್ ಕಾರ್ಡ್. ಬಟ್ ಐ ಆಲ್ವೇಸ್ ಬಿಲೀವ್ ಇನ್ ಸ್ಟೋರಿ ಟೆಲಿಂಗ್. ಒಂದು ಕಥೆನ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳೋದೇ ಒಂದು ಫಿಲ್ಮ್ ಮೇಕರ್ ಕೆಲಸ, ಒಬ್ಬ ಡೈರೆಕ್ಟರ್ ಕೆಲಸ ಅಂತ ನಾನು ಭಾವಿಸ್ತೀನಿ ಯಾವಾಗ್ಲೂ. ಸೊ ಇಲ್ಲಿ ಬಂದಿರೋ 37 ಶಾರ್ಟ್ ಫಿಲಮ್ಸ್ ಏನೇನಿದೆ, ಅಲ್ಲಿ ಫಿಲ್ಮ್ ಬಾಯ್ ಅಂತ ಅವ್ರ ಹೆಸರು ಹಾಕಿದಾಗ ದೇ ವಿಲ್ ಫೀಲ್ ದ ಡೈರೆಕ್ಟರ್ಸ್ ವೈಬ್ ಯಾವಾಗ್ಲೂ. ಸೊ ಆ 37 ಜನ ಡೈರೆಕ್ಟರ್ಸ್ಗೂ ಅವರ 37 ಕನಸುಗಳಿಗೂ ಆಲ್ ದಿ ಬೆಸ್ಟ್ ಅಂಡ್ ಒಳ್ಳೇದಾಗ್ಲಿ ಎಲ್ಲರಿಗೂ. ಕನಸು ಟೆಕ್ಸಸ್, ಅಮೆರಿಕ, US, ಇಂಡಿಯಾ ಅನ್ನೋದೇನು ಡಿವೈಡ್ ಆಗಲ್ಲ. ಕನಸು ಇಂಡಿಯಾದಲ್ಲೂ ಹುಟ್ಟುತ್ತೆ, ಅಮೆರಿಕಾದಲ್ಲೂ ಹುಟ್ಟುತ್ತೆ. ಒಬ್ಬ ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಒಳಗಡೆ ಒಂದು ಪ್ಯಾಷನ್ ಇರತ್ತಲ್ಲ, ಆ ಪ್ಯಾಷನ್ ಅವನನ್ನ ಇವತ್ತು ಡೈರೆಕ್ಟರ್ ಮಾಡಿರತ್ತೆ. ಶಾರ್ಟ್ ಫಿಲ್ಮ್ ಇಂದ ದೊಡ್ಡ ಫಿಲ್ಮ್ ಕರ್ಕೊಂಡ್ ಬರತ್ತೆ. ಅವರ ಕಥೆಗಳು ನಮಗೆ ಹೇಳಬೇಕು ಅನ್ನಿಸೋದೇ ಒಂದು ದೊಡ್ಡ ವಿಷಯ. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ಕತೆ ಇರುತ್ತೆ, ಬಟ್ ಅದನ್ನ ಹೇಳೋದು ಕಷ್ಟ. ಸಿನಿಮಾ ಮತ್ತೆ ವಿಜುವಲ್ ಮೀಡಿಯಂ ಆಗಿರೋದ್ರಿಂದ ತುಂಬಾ ಜನಕ್ಕೆ ದಾಟಿಸಬಹುದು, ತುಂಬಾ ಜನಕ್ಕೆ ಹತ್ರ ಆಗ್ಬೋದು. ಅದು ಅವರ ಯಾವುದೇ ಕನಸಾಗಿರ್ಲಿ, ಅದನ್ನ ವಿಜುವಲ್ ಮೀಡಿಯಂ ಅಲ್ಲಿ ಹೇಳಿದಾಗ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಸೊ ದಟ್ ನನ್ನ ಸ್ಟೋರಿ ಟೆಲಿಂಗ್ ನ ತುಂಬಾ ಬಿಲೀವ್ ಮಾಡೋದ್ರಿಂದ ಆ 37 ಜನ ಡೈರೆಕ್ಟರ್ಸ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಅಂಡ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಲಿ ಎಲ್ಲ ಡೈರೆಕ್ಟರ್ಸ್ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನು ಹೇಳ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು, ಹಾಗೆ ಸಂಕ್ರಾಂತಿಯ ಶುಭಾಶಯಗಳು ಕೂಡ ಇನ್ನೆರಡು ದಿವಸದಲ್ಲಿ ಬರುತ್ತೆ. ಯಾಕೆಂದ್ರೆ ಸಂಕ್ರಾಂತಿಗೂ ನನಗೂ ಬಹಳ ಸಂಬಂಧ ಇದೆ. ನನ್ನ ಮೊದಲ ಸಿನಿಮಾನೇ ಸಂಕ್ರಾಂತಿ. ಹೆಚ್ಚು ಕಮ್ಮಿ 35 ವರ್ಷ ಆಗ್ತಾ ಬಂತು. ಸರಿತಾ, ಲೋಕೇಶ್ ಅವರುಗಳೆಲ್ಲ ಮಾಡಿದ್ದು. ಆ ಸಿನಿಮಾ ಫಿಲ್ಮ್ ಫೇರ್ ಅವಾರ್ಡು, ರಾಜ್ಯ ಪ್ರಶಸ್ತಿಗಳು ಮತ್ತು ಇದೆಲ್ಲ ಬಂದಿತ್ತು. ಅದೆಲ್ಲ ಇರಲಿ, ಅದು ನನ್ನ ಬಗ್ಗೆ ಮುಖ್ಯ ಅಲ್ಲ, ಅದು ಈಗ ಈ ವೇದಿಕೆ ಅಲ್ಲ. ನನಗೆ ಬಹಳ ಸಂತೋಷ ಅಂತಂದ್ರೆ, ಟೆಕ್ಸಾಸ್ ಅಲ್ಲಿ ಅಂದ್ರೆ ಅಮೆರಿಕಾದಲ್ಲಿ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅನ್ನ ಮಾಡ್ತಾ ಇರೋಂಥದ್ದು ಬಹಳ ಖುಷಿಯಾಗಿತ್ತು ನನಗೆ. ನಾವು ಯಾಕಂದ್ರೆ ಇಲ್ಲಿ ಮಾಡೋದಕ್ಕೆ ನಾವು ಹೆಣಗಾಡ್ತೀವಿ, ಕಷ್ಟ ಇದೆ. ಅಲ್ಲಿ ಹೊರನಾಡ ಅನಿವಾಸಿ ಕನ್ನಡಿಗರನ್ನ ಒಟ್ಟುಗೂಡಿಸಿ ಅವರಿಗೆ ಇನ್ಸ್ಪೈರ್ ಮಾಡಿ ಅವರಲ್ಲಿರುವಂತ ಒಂದು ಟ್ಯಾಲೆಂಟ್ ಅನ್ನ ಪ್ರೋತ್ಸಾಹಿಸಿ ಒಂದು ಫೆಸ್ಟಿವಲ್ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ ಮತ್ತು ಕಷ್ಟದ ಕೆಲಸ. ಅಂಥದ್ರಲ್ಲಿ ಈ ಸಲ ಎಂಟೈರ್ ನಾರ್ತ್ ಅಮೆರಿಕಾನ, ಟೆಕ್ಸಾಸ್ ಸ್ಟೇಟ್ ಇಂದ ಆಚೆ ಹೋಗಿ ಎಂಟೈರ್ ನಾರ್ತ್ ಅಮೆರಿಕಾದಿಂದ ಅದನ್ನ ಎಂಟ್ರೀಸ್ ಅನ್ನ ಕಾಲ್ಫರ್ ಮಾಡಿ, ಮತ್ತೆ ಅದನ್ನ ಸ್ಕ್ರಿಪ್ಟ್ ಕಾಲ್ಫರ್ ಮಾಡಿ, ಸ್ಕ್ರಿಪ್ಟ್ ಅನ್ನ ಸ್ಕ್ರೀನ್ ಮಾಡಿ, ಅವನು ಓಕೆ ಮಾಡಿ ಅಂದ್ರೆ ಒಂಥರ ಶಾರ್ಟ್ ಲಿಸ್ಟ್ ಎಲ್ಲ ಮಾಡ್ತಾ ಬಂದು ಮಾಡೋದು ಬಹಳ ದೊಡ್ಡ ಟಾಸ್ಕ್. ಯಾಕಂದ್ರೆ ಇಲ್ಲಿಂದ ಅಮೆರಿಕಾಗ ಹೋಗಿ ಜೀವನ ಮಾಡಕ್ ಹೋಗಿರ್ತಾರೆ. ಅಲ್ಲೇನೋ ಒಂದು ಕನ್ನಡ ಸಂಘ ಅಂತ ಮಾಡ್ಕೊಂಡು ವರ್ಷಕ್ಕೊಂದ್ಸಲ ರಾಜ್ಯೋತ್ಸವನೋ ಇಲ್ಲಿಂದ ಒಂದು ಆರ್ಕೆಸ್ಟ್ರನೋ ಮತ್ತಿನ್ನೇನೋ ಕರೆಸಿ ಅದಷ್ಟಕ್ಕೆ ಸೀಮಿತವಾಗಿರ್ತಾರೆ. ಅದ್ರ ಆಚೆಗೆ ಸೋಷಿಯಲ್ ಸರ್ವಿಸು ಅವು ಇವು ಎಲ್ಲ ಏನು ಮಾತಾಡೋದು ಅಗತ್ಯ ಇಲ್ಲ. ಅಂಥದ್ರಲ್ಲಿ ಇಂಥ ಒಂದು ಮೀಡಿಯಂ ಬಗ್ಗೆ, ಕನ್ನಡ ಫಿಲ್ಮ್ಸ್ ಬಗ್ಗೆ, ಯಾಕಂದ್ರೆ ಕನ್ನಡ ಶಾರ್ಟ್ ಫಿಲ್ಮ್ಸ್ ಅಂತ ಅಂದ್ರೆ ಅದು ಒಂದು ಕನ್ನಡ ಫಿಲ್ಮ್ಸ್ ಬಗ್ಗೆ ಒಂದು ಅಭಿರುಚಿ ಇದ್ರೆ ಮಾತ್ರ ಆಗುತ್ತೆ ಅದು, ಮತ್ತು ಕಾಳಜಿ ಇದ್ರೆ ಮಾತ್ರ ಆಗುತ್ತೆ. ಅಂಥದ್ರಲ್ಲಿ ಇವರೆಲ್ಲ ಒಂದಷ್ಟು ಜನ ಸ್ನೇಹಿತರೆಲ್ಲ ಸೇರ್ಕೊಂಡು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವನ್ ವೆಬಿನಾರ್ ಅಲ್ಲಿ ಕೂಡ ನಾನು, ಮನೋಮೂರ್ತಿ ಅವರು ಪಾರ್ಟಿಸಿಪೇಟ್ ಮಾಡಿದ್ವಿ. ಇವನ್ ಗಿರೀಶ್ ಕಾಸರೊಳ್ಳಿ ಅವ್ರನ್ನು ನಾನು ಕನೆಕ್ಟ್ ಮಾಡಿಕೊಟ್ಟೆ, ಶೇಷಾದ್ರಿ ಅವ್ರನ್ನು ಕನೆಕ್ಟ್ ಮಾಡಿಕೊಟ್ಟೆ. ಬಹಳ ಒಳ್ಳೊಳ್ಳೆ ಅವ್ರಿಗೆಲ್ಲ ಒಂದು ತರಬೇತಿ ತರನು, ಒಂದು ಫೌಂಡೇಶನ್ ತರನು ಮಾಡಿದ್ದಾರೆ. ಅದರಲ್ಲಿ 37 ಶಾರ್ಟ್ ಫಿಲ್ಮ್ಸ್ ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್, ಬಹಳ ದೊಡ್ಡ ನಂಬರ್ ಅದು. ಸೆಲೆಕ್ಟೆಡ್ 37, ಬಹುಶಃ ಎಂಟ್ರೀಸ್ ತುಂಬಾ ಡಬಲ್ಗಿಂತ ಜಾಸ್ತಿ ಖಂಡಿತ ಇರುತ್ತೆ. ಅಂತದ್ರಲ್ಲಿ ಈ ಒಂದು ಶಾರ್ಟ್ ಫಿಲ್ಮ್, ಕನ್ನಡ ಫಿಲ್ಮ್ ಫೆಸ್ಟಿವಲ್ನ ಇಲ್ಲಿ ಬಹುಶಃ ಇನ್ನೂ ಚೆನ್ನಾಗಿ ಮಾಡಿರ್ಬೋದಾಗಿತ್ತೇನೋ ಅನ್ಸುತ್ತೆ. ಆದರೆ ಮೊದಲನೇ ಅಟೆಂಪ್ಟು ಸಾಕು ಇಷ್ಟು. ಯಾಕೆ ನಾನು 2005ರಿಂದ ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವ ಮಾಡಿದ್ದೀನಿ. ಬಹುಶಃ ದೇಶದಲ್ಲಿ ಎಲ್ಲೂ ಆಗಿರಲಿಲ್ಲ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವನ್ನ 50-60 ಕಂಟ್ರೀಸ್ ಇಂದ ತರಿಸಿ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಮಾಡ್ತಾ ಇದ್ದೆ. 2015ಕ್ಕೆ ನಿಲ್ಲಿಸಿದ್ದೀನಿ ಸದ್ಯಕ್ಕೆ. ಯಾಕೆಂದ್ರೆ ಮಕ್ಕಳ ಚಿತ್ರಗಳ ಬಗ್ಗೆ ನನಗೆ ವಿಶೇಷ ಆಸಕ್ತಿ. ಇವ್ರು ಹೇಳಿದ್ರೆ ನಾನು ಗಾಂಧಿ, ಈ ಮಕ್ಕಳ ಚಿತ್ರ, ಚುಕ್ಕಿ ಚಂದ್ರಮ, ಈಗ ಒಂದು ನಮ್ಮ children'sindia.com ಅಂತ ಬಿಡುಗಡೆ ಆಗಬೇಕು, ಆಗುತ್ತೆ ಅದೀಗ. ಸೊ ಈ ತರ ಮಕ್ಕಳ ಸಿನಿಮಾಗಳ ಬಗ್ಗೆ ವಿಶೇಷವಾದ ಆಸಕ್ತಿ. ನಾನು ದೊಡ್ಡವ್ರ ಸಿನಿಮಾ ಮಾಡಿದ್ರು, ಇತ್ತೀಚೆಗೆ ಕಾಸಿನ್ ಸರ ಅಂತ ವಿಜಯ ರಾಘವೇಂದ್ರ, ಉಮರ್ಶ್ರೀ ಇವರೆಲ್ಲ ಮಾಡಿದ್ರು, ರಿಲೀಸ್ ಆಗಿತ್ತು. ಅದೇನೇ ಇರಲಿ, ಈಗ ಇವರೆಲ್ಲ ನಮ್ಮ ಸ್ನೇಹಿತರುಗಳು ಅಪ್ಕಮಿಂಗ್ ಅಂಡ್ ಬಹಳ ಪ್ರವರ್ಧಮಾನಕ್ಕೆ ಬರ್ತಾ ಇರೋಂಥ ಈ ಜನರೇಷನ್ ನಿರ್ದೇಶಕರುಗಳು ಬಹಳ ಉತ್ಸಾಹದಿಂದ ಮಾತಾಡಿದ್ದಾರೆ. ಆದರೆ ನನಗೆ ಅಲ್ಲಿಂದ ಬರೋದೆಲ್ಲ ಕಷ್ಟ. ನಿಜವಾಗ್ಲೂ ಅವ್ರನ್ನ ಆನರ್ ಮಾಡಬೇಕಾಗಿದ್ರೆ ಈ ನಮ್ಗಳಿಗೆಲ್ಲ ಶಾಲಾ ಹಾಕಿ ಮೈಸೂರು ಪೇಟೆ ಎಲ್ಲ ತೋರಿಸೋದ್ರ ಬದಲು ಆ 37 ಜನ ಏನಾದ್ರು ಇಲ್ಲಿ ಬಂದು ಇದ್ರೆ ಅವ್ರಿಗೆ ಮಾಡಿದ್ರೆ ಬಹಳ ದೊಡ್ಡ ಗೌರವ. ಯಾಕಂದ್ರೆ ಪಾರ್ಟಿಸಿಪೇಟ್ ಮಾಡಿ ನಿಜವಾಗ್ಲು ಯಾಕೆಂತಂದ್ರೆ ಅಲ್ಲಿ ಒಂದು ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್, ಆಮೇಲೆ ಕನ್ನಡ ದೊಡ್ಡ ಫಿಲ್ಮ್ ಫೆಸ್ಟಿವಲ್ ಮಾಡೋ ಅಂತ ದಿವಸ ಹತ್ರ ಇದೆ ಅಂತ ನಾನು ಭಾವಿಸ್ತೀನಿ. ಅಲ್ಲಿ ಅಮೆರಿಕನ್ ಟ್ಯಾಲೆಂಟ್ಸ್ ಜೊತೆಯಾಗಿ ಕನ್ನಡ ಫಿಲ್ಮ್ಸ್ಗಳು ಮಾಡಿ ಅಲ್ಲಿದೆ ಒಂದು 10 ಫಿಲ್ಮು 15 ಫಿಲ್ಮು. ಯಾಕೆಂದ್ರೆ ಬಹಳಷ್ಟು ಜನ ಇವರೆಲ್ಲ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಆಗಿ ಅಮೆರಿಕಾದಲ್ಲೆಲ್ಲ ಕೆಲಸ ಮಾಡಿ ಬಿಟ್ಟು ಬಂದು ಫಿಲ್ಮ್ಸ್ ಮಾಡಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿರುವಂತವ್ರು ಬಹಳ ಜನ ಇದ್ದಾರೆ.
ಆಗಲಿ, ಇದು ಬಹಳ ಸಕ್ಸಸ್ ಆಗಲಿ ಅಂತ ನಾನು ಬಯಸ್ತೀನಿ. ಮತ್ತು ನಾನು ಬಿಗಿನಿಂಗ್ ಬಂದಾಗ ಯಾರನ್ನ ಕುರಿತು ಮಾತಾಡೋದು, ಇಲ್ಲೊಂದಷ್ಟು ಜನ ಮೀಡಿಯಾ ಸ್ನೇಹಿತರಿದ್ದಾರೆ, ಬರೀ ಅವ್ರಿಗೆ ಮಾತಾಡ್ಬಿಡೋದ, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂತ ಜೋರಾಗಿ ಮಾತಾಡಿ ನಾವೇ 4-5 ಜನ ಅಂತ ಅಂದ್ಕೊಂಡೆ. ನೋಡಿದ್ರೆ ನೋಡಿ ಫುಲ್ ಆಯ್ತು. ಅಂದ್ರೆ ಅಮೆರಿಕದ ಕಲ್ಚರ್ ಬೇರೆ, ಇಲ್ಲಿ ಕಲ್ಚರ್ ಬೇರೆ. ನಾವಿಲ್ಲಿ 9 ಅಂದ್ರೆ 10-10:30 ಹಿಂಗೆಲ್ಲ ಬರೋದು ಅಭ್ಯಾಸ ಅಲ್ವಾ. ಹಂಗಾಗಿ ನಿಧಾನಕ್ಕೆ ತಿಂಡಿ ತಿನ್ಕೊಂಡು ಬಂದು ಸೇರ್ಕೊಂಡು ಚೆನ್ನಾಗಿದೆ. ನೈಸ್, ವೆರಿ ನೈಸ್. ನನಗೆ ನಿಜವಾಗ್ಲೂ ಈ ಫಿಲ್ಮ್ಸ್ ಎಲ್ಲ ನೋಡಕ್ ಆಸೆ ಇದೆ. ಬಟ್ ಮಧ್ಯಾಹ್ನ ಬಂದು ಮತ್ತೆ ನೋಡ್ತೀನಿ. ನಾನು ಸಿನಿಮಾ ನೋಡೋಕ್ಕೋಸ್ಕರನೇ ಬರ್ತೀನಿ, ಅದೇ ಆಸಕ್ತಿ ಜಾಸ್ತಿ. ನಮಸ್ಕಾರ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಈಗ ನಾನು ಆದ್ರೆ ನಮ್ಮ ಬಿಟ್ಟು ಅಂದ್ರೆ ಪದ್ಮಿನಿ ನನಗೆ ಹತ್ರ ಸಂಬಂಧಿ ನಿನ್ನೆ ಬಂದು ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂದಾಗ ಅದರಲ್ಲೂ ಸಿನಿಮಾ ವಿಚಾರ ಅಂತ ಬಹಳ ಖುಷಿ ಆಯಿತು. ನಾನು ಕೂಡ ಚಲನಚಿತ್ರಗಳ ಬಹಳ ಹಳೆಯದು, ಯಾಕಂದ್ರೆ ಬಹಳ ಜನ ನೀವಿದ್ದೀರಿ. ರಾಜ್ಕುಮಾರ್ ಅವರ ಮನೆಯಲ್ಲೇ ಒಡನಾಟ ಇಟ್ಕೊಂಡಿದ್ದು, ಅವ್ರ ಜೊತೆಯಲ್ಲೇ ಬೆಳೆದಿದ್ದೀನಿ ನಾನು. ನಾವೆಲ್ಲ ವಿದ್ಯಾಭ್ಯಾಸ SLN ಕಾಲೇಜಲ್ಲಿ. ನಮ್ಮ ದೊಡ್ಡರಂಗೇಗೌಡರು ನಮಗೆಲ್ಲ ಮೇಷ್ಟ್ರು. ಅವ್ರ ಮೂಲಕ ನಾನು ಕೂಡ ಸಿನಿಮಾ ಹ್ಯಾಕ್ ಮಾಡಬೇಕಂತ ಹೋಗಿದ್ದೆ. ಆಗ ಆ ಕಡೆ ಈ ಕಡೆ ಬ್ಯಾನರ್ಸ್ ಸ್ಟ್ಯಾಂಡೀಸ್ ನ ತೆಗಿಬಹುದಾ? ಇಲ್ಲ ಹೌದು. ಓಕೆ, ಆರ್ ಯು ಗೈಸ್ ರೆಡಿ? ದೇವರನಿಗೂ ಎನರ್ಜಿ ಇಷ್ಟೊಂದೆಲ್ಲ ಕಮ್ಮಿ ಇದ್ರೆ ನಾನು ಸ್ಟಾರ್ಟ್ ಮಾಡಲ್ಲ. ಆನ್ ದ ಕೌಂಟ್ ಆಫ್ 3 ಐ ನೀಡ್ ಯು ಗೈಸ್.